ಹಾಯ್ ಫ್ರೆಂಡ್ಸ್, ಪ್ರವೀಸ್ ಕಿಚನ್ಗೆ ಸ್ವಾಗತ. ತುಂಬಾನೇ ಏರ್ ಫಾಲ್ ಆಗ್ತಾ ಇದೆ, ಕೂದಲು ಬೆಳೀತಾ ಇಲ್ಲ ಅನ್ನೋರು ಈ ವಿಡಿಯೋನ ಕೊನೆ ತನಕ ನೋಡಿ. ಹೌದು, ನನಗೂ ತುಂಬಾನೇ ಏರ್ ಫಾಲ್ ಆಗ್ತಾ ಇತ್ತು. ಈ ಎಣ್ಣೆ ಬಳಸ್ತಾ ಇರೋದ್ರಿಂದ ನನಗೆ ಏರ್ ಫಾಲ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ. ಮೊದಲಿಗೆ ಇಲ್ಲಿ ನಾನು ಬೇವಿನ ಎಲೆನ ತಗೊಳ್ತಾ ಇದ್ದೀನಿ. ಬೇವಿನ ಎಲೆ ನಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ, ಮತ್ತೆ ಕೂದಲು ಉದುರೋದನ್ನ ತಡೆಯುತ್ತೆ. ಮತ್ತೆ ತಲೆಯಲ್ಲಿ ಹೊಟ್ಟೆನಾದ್ರೂ ಇತ್ತು ಅಂತಂದ್ರೆ ಬೇವಿನ ಎಲೆನ ಎಣ್ಣೆ ಆಗಲಿ ಅಥವಾ ಪೇಸ್ಟ್ ಮಾಡಿಕೊಂಡು ನೀವು ಹಾಕೊಳ್ಳೋದ್ರಿಂದ ಹೊಟ್ಟೆ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, 1 ಇಡಿಯಷ್ಟು ನಾನು ತಗೊಂಡಿದ್ದೀನಿ. ಒಂದು 6 ರಿಂದ 8 ದಾಸವಾಳ ಹೂವು ಹಾಕೊಳ್ತಾ ಇದ್ದೀನಿ. ದಾಸವಾಳ ಹೂವು ಬಂದು ಕೂದಲು ಬೆಳೆಯೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ದಾಸವಾಳ ಹೂವಿನಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ ಅಥವಾ ಸುಮಾರು ಪೋಷಕಾಂಶ ಹೊಂದಿರುತ್ತೆ. ಮತ್ತೆ ಬೇಸಿಗೆ ಕಾಲದಲ್ಲಿ ಕೂದಲನ್ನ ತಂಪಾಗಿರಿಸುತ್ತೆ. ಸ್ವಲ್ಪ ಅಲೋವೆರಾ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ನಷ್ಟು ಕರಿಬೇವು ಹಾಕೊಳ್ತಾ ಇದ್ದೀನಿ. ಕರಿಬೇವು ಬಂದು ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಕೂದಲನ್ನ ಕಪ್ಪಾಗಿಡಿಸುತ್ತೆ. ಒಂದೇ ಒಂದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಇದು ಫ್ಲಾಕ್ಸ್ ಸೀಡ್, ಅಗಸೆ ಬೀಜ. ಇದು 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಫ್ಲಾಕ್ಸ್ ಸೀಡ್ಸ್ ಅಲ್ಲಿ ಒಮೆಗಾ 3 ಮತ್ತೆ ವಿಟಮಿನ್ ಬಿ, ಇ ಎಲ್ಲ ಇರೋದ್ರಿಂದ ನಮ್ಮ ಕೂದಲಿಗೆ ಹೆಲ್ಪ್ ಆಗುತ್ತೆ. 1.5 ಸ್ಪೂನ್ ಮೆಂತ್ಯನ ಹಾಕೊಳ್ತಾ ಇದ್ದೀನಿ. ರಾತ್ರಿ ನೆನೆಸಿ ಬೆಳಗ್ಗೆ ಹಾಕೊಳ್ತಾ, ಇಲ್ಲಾಂದ್ರೆ ಒಂದು 1 ಅವರ್ ನೆನೆಸಿದ್ರು ಸಾಕು. ಡೈರೆಕ್ಟಾಗಿ ಹಾಕೊಳ್ಳೋಕೆ ಹೋಗಬೇಡಿ, ಒಂದು ಅರ್ಧ ಗಂಟೆ ಆದ್ರೂ ನೆನೆಸಿಟ್ಟು ಹಾಕೊಳ್ಳಿ. ಇವಾಗ ನಾನು ಇದಕ್ಕೆ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ, ಹಾಕೊಳ್ತಾ ಇದ್ದೀನಿ. ನೋಡಿ, ನಾನು ಎಣ್ಣೆ ಬಂದು ಊರಿಂದ ತರಿಸಿರೋದು. ಇದಿಷ್ಟು ಹಾಕೊಂಡು ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಇರಲಿ, ಜಾಸ್ತಿ ಹೈ ಫ್ಲೇಮ್ಗೆ ಇಕ್ಕಿದ್ರೆ ಮತ್ತೆ ಅದು ಬೇಗ ಸೀದೋಗುತ್ತೆ. ಒಂದು 10 ರಿಂದ 15 ನಿಮಿಷನಾದರೂ ಬೇಕು. ಎಣ್ಣೆ ಹಾಕಿದ್ಮೇಲೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನೆಲ್ಲ ಕುದಿಸ್ಬಾರ್ದು. ಯಾಕೆ ಅಂತಂದ್ರೆ ಅದರಲ್ಲಿರುವಂಥ ಅಂಶಗಳು ಬಿಡಬೇಕಲ್ವಾ. ಸೊ ಹಂಗಾಗಿ ಲೈಟ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಯಕ್ಕೆ ಬಿಡಬೇಕು. ಇದನ್ನೆಲ್ಲ ಎಣ್ಣೆನಲ್ಲಿ ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕಾದ್ರೆ ನಾವು ಹೇರ್ ಆಯಿಲ್ ಜೊತೆಗೆ ಒಳ್ಳೆ ಆಹಾರವನ್ನು ಸೇವನೆ ಮಾಡಬೇಕು. ಮೀನು, ಒಣದ್ರಾಕ್ಷಿ, ಮೊಸರು, ಮೊಟ್ಟೆ, ಸೊಪ್ಪು, ತರಕಾರಿಗಳು ಈ ಥರ ಸೇವನೆ ತಗೋಬೇಕಾಗುತ್ತೆ. ನೋಡಿ, ಇವಾಗ ಎಣ್ಣೆ ಆಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ತಣ್ಣಗಾದ್ಮೇಲೆ ಸೋದಿಸ್ಕೊಂಡು ಹೇರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಕೊಳ್ತೀನಿ. ಇದನ್ನು ಏರ್ ಆಯಿಲ್ ರೆಡಿ ಆಗಿದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ. ಮತ್ತೆ ಇನ್ನೂ ಒಳ್ಳೆ ವಿಡಿಯೋಸ್ಗಳನ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.